ಯಾಕೆ ಯಾಕೆ ಏನಂತ ನಮ್ಮೂರ ಭೂಮಿ ನಮಗೆ ಇರಲಿ, ನಮ್ಮೂರ ಭೂಮಿ ನಮಗೆ ಇರಲಿ, ನಮ್ಮೂರ ಭೂಮಿ ನಮಗೆ ಇರಲಿ. ಕೆಡಿಬಿ ತೊಲಗಲಿ, ತೊಲಗಲಿ, ಕೆಡಿಬಿ ತೊಲಗಲಿ, ತೊಲಗಲಿ. ಕೆಎಚ್ ಮುನಿಯಪ್ಪನವರಿಗೆ ಧಿಕ್ಕಾರ, ಧಿಕ್ಕಾರ, ಕೆಎಚ್ ಮುನಿಯಪ್ಪನವರಿಗೆ ಧಿಕ್ಕಾರ, ಧಿಕ್ಕಾರ, ಮಾತಿಗೆ ತಪ್ಪಿದ ಮುಖ್ಯಮಂತ್ರಿಗೆ ಧಿಕ್ಕಾರ, ಧಿಕ್ಕಾರ, ಮಾತಿಗೆ ತಪ್ಪಿದ ಮುಖ್ಯಮಂತ್ರಿಗೆ ಧಿಕ್ಕಾರ, ಧಿಕ್ಕಾರ. ರೈತ ಮಹಿಳೆಯರಿಗೆ ಜಯವಾಗಲಿ, ಜಯವಾಗಲಿ, ಯುವಜನ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ನಮಸ್ತೆ. ನಮಸ್ತೆ. ಹಿರಿಯ ರೈತರು, ಹಿರಿಯ ಮುಖಂಡರು, ದಲಿತ ಪರ ಮುಖಂಡರು, ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಸೇರಿ ಒಂದು ಪ್ರತಿಭಟನೆ ಹಾಕೊಂಡಿದ್ದಾರೆ. ತಮ್ಮ ಸಮಸ್ಯೆ, ತಮ್ಮ ಬೇಡಿಕೆ, ಎಚ್ಚರಿಕೆ, ಮನವಿ ಸರ್ಕಾರಕ್ಕೆ ಹೇಳೋಣ. ಏನಿವತ್ತು ದೇವನಹಳ್ಳಿ ತಾಲೂಕು ಚಂದ್ರಾಪಟ್ಟಣದ ಏನು ಭೂಮಿ ಹೋರಾಟ ಏನಿದೆ ಅದು ಸುಮಾರು 13 ಹಳ್ಳಿಗಳನ್ನ ಭೂಸ್ವಾಧೀನ ಮಾಡ್ಕೊಂಡು ಅಂದ್ರೆ KADBಗೆ ಭೂಸ್ವಾಧೀನ ಮಾಡ್ಕೊಂಡು ನೋಟಿಫಿಕೇಶನ್ ಏನ್ ಕೊಟ್ಟಿದ್ದಾರೆ. ಅದರ ವಿಚಾರವಾಗಿ ನಾವು ದೊಡ್ಡ ಮಟ್ಟದ ತೋಳಿ ಮಾಡ್ತಾ ಇದ್ದೀವಿ. ಇವ್ರು ಏನ್ ಮಾಡ್ತಾ ಇದ್ದಾರೆ ಇವತ್ತಿನ ಸರ್ಕಾರ ಇರ್ಬೋದು, ಹಿಂದಿನ ಸರ್ಕಾರಗಳಿರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಯಾವುದೇ ರಾಜಕಾರಣ ಇರ್ಬೋದು, ಬೆಂಗಳೂರು ಸುತ್ತ ಸುಮಾರು 150 ಕಿಲೋಮೀಟರ್ ಇವರು SEZ ಅಂತ ಏನ್ ಮಾಡ್ಕೊಂಡು ಇವತ್ತು ಎಲ್ಲನ ಇಂಡಸ್ಟ್ರಿಯಲ್ಗೆ ಅಥವಾ ಏನೋ BDOಗೋ ಇನ್ನೊಂದಕ್ಕೂ ಇದು ಮಾಡ್ತಾ ಇದ್ದಾರೆ, ಸ್ವಾಧೀನ ಮಾಡ್ಕೊತಾ ಇದ್ದಾರೆ. ಇದನ್ನ ನಾವು ಪ್ರಬಲವಾಗಿ ಎಲ್ಲಾ ಸಂಘಟನೆಗಳು ಸೇರಿ ಕರ್ನಾಟಕದ ಇರ್ತಕ್ಕಂಥ ದಲಿತ ಪರ ಚಳವಳಿ ಇರ್ಬೋದು, ರೈತ ಪರ ಚಳವಳಿ ಇರ್ಬೋದು, ಕಾರ್ಮಿಕ ಸಂಘಟನೆಗಳು ಇರ್ಬೋದು, ಇನ್ನು ಹಲವಾರು ಸಂಘಟನೆಗಳು ಸೇರ್ಕೊಂಡು ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ವಿ. ಆ ಕಾರಣ ಇವತ್ತು ಇವ್ರು ಏನ್ ಸರ್ಕಾರ ಏನ್ ಮಾಡಿದ್ರೆ ಸರಿ ಅಂತ ತೀರ್ಮಾನ ತಗೋಬೇಕು. ಇಲ್ಲ ಅಂದ್ರೆ ಮುಂದೆ ಬಹಳಷ್ಟು ದೊಡ್ಡ ಹೋರಾಟ ಆಗುತ್ತೆ. ಮತ್ತೇನು 83ರಲ್ಲಿ ಗುಂಡೂರಾವ್ ಏನಾಗುತ್ತೆ ಅದು ಸಿದ್ದರಾಮಯ್ಯ ಆಗುತ್ತೆ. ಇವತ್ತು ಈ ಚಳವಳಿ ಅಷ್ಟು ಸುಲಭ ಚಳವಳಿ ಅಲ್ಲ. 4ನೇ ತಾರೀಕು ಏನ್ ಹೇಳ್ತಾರೆ, ಅವ್ರು ಏನ್ ಹೇಳ್ಬೇಕಾಗ್ತಿರ 4ನೇ ತಾರೀಕು ಮಾತುಕತೆ ಮಾಡುವಂತ. ಯಾಕೆಂದ್ರೆ ಇಂದ ಚಳವಳಿ ಬುಡಿ ಅಂತ ಹೇಳ್ಬೇಕಾಯ್ತು. ಇಲ್ಲ ನಿಮ್ಮ ಜೈಲು ಕಳಿಸ್ಬೋದಾಯ್ತು. ಅವರು ಜೈಲು ಕಳಿಸಿ ನಾವೆಲ್ಲ ರೆಡಿ ಇದ್ದು ಎಷ್ಟು ಜನ ಎಲ್ಲಿತ್ತು, ಯಾವ ಜೈಲು ಕಟ್ಟಿದಾರೋ ಏನ್ ಮಾಡೋದು ನೋಡ್ಬೋದಾಗಿತ್ತು. ಹಂಗಾಗಿ ಇದೊಂದು ಅಲ್ಲ, ಬರೀ ಏನು ದೇವನಹಳ್ಳಿ ವಿಚಾರ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ KADBಗೆ ಅಂತ ಅಂದ್ಬಿಟ್ಟು ಏನ್ ಭೂಮಿ ವಶಪಡಿಸ್ಕೊತಾ ಇದ್ದಾರೆ. ಇವರು ಎಷ್ಟು ಭೂಮಿನ ಉಪಯೋಗಿಸಿದ್ದಾರೆ, ಇವತ್ತು ಯಾವ ಉದ್ಯೋಗ ತಗೊಂಡಿದ್ರು ಅದನ್ನ ಮಾಡಿದಾರ. ಇವತ್ತು ನಮ್ಮ ಸ್ನೇಹಿತರ ಇವತ್ತು ಬಹಳ ವಿಚಾರವಂತರುಗಳಿದೆ. 48% KADB ಒಳಗೆ ಭೂಮಿ ಉಳ್ಕೊಂಡಿದೆ. ಅದನ್ನ ಯಾವ ಉದ್ದೇಶ ಅದು ಮಾಡಿಲ್ಲ. ಆ ಕಾರಣ ಆ ಭೂಮಿನ ರೈತರಿಗೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಮತ್ತು ಚಳವಳಿ ಉದ್ದೇಶ. ಇವತ್ತು ಇದು ನೀವು ಹಿರಿಯರಿದೆ, ಒಂದು ಪ್ರಶ್ನೆ ಕೇಳೋದು ಏನು ತಪ್ಪಿಲ್ಲ ಅನ್ಸುತ್ತೆ. ಒಂದು ಕಹಿಯಾದ ಪ್ರಶ್ನೆ, ಒಂದು ನಿಷ್ಠುರವಾದ ಪ್ರಶ್ನೆ. ನೀವು ಅದೇ ರೀತಿ ಕಹಿಯಾದ ಉತ್ತರ ನಿಷ್ಠುರವಾಗಿ ಉತ್ತರ ಕೊಡಿ ಅಣ್ಣ. ಹೇಳಿ. ನೋಡಿ, ಎಲ್ಲಾ ರೈತರು ವಿದ್ಯಾವಂತರಾಗಿರಲ್ಲ, ಅವಿದ್ಯಾವಂತರಾಗಿರ್ತಾರೆ. ಅವರು ಎಫೆಕ್ಟ್ ಹತ್ತೋದಕ್ಕೂ ಸರಿಯಾಗಿ ಬರಲ್ಲ. ಯಾರೋ ಒಬ್ಬ ವಿದ್ಯಾವಂತ ಎಫೆಕ್ಟ್ ಹತ್ತಿಸಿದ್ರೆ ಎಫೆಕ್ಟ್ ಹತ್ತಿದ್ದಾರೆ. ಎಲ್ಲ ಒಂದ್ ಸ್ವಲ್ಪ ದುಡ್ಡಿನ ಆಸೆಗೆ ಒಂದಕ್ಕೆ 10ರಷ್ಟು, ಒಂದಕ್ಕೆ 4ರಷ್ಟು ದುಡ್ಡು ಕೊಟ್ಟು ಇವ್ರು ಜಮೀನ್ ಮಾಡ್ಕೊಂತ ಇದಾರೆ ಏನಂತ ಒಂದು ಸತ್ಯ ಅಂತಲ್ಲ. ಒಂದು ಕ್ವಶನ್ ಮಾಡ್ಕೊ ಅದ್ರ ಬಗ್ಗೆ. ಸರ್, ಈಗ ಏನು ಭೂಮಿ ಕೊಡ್ತೀವಿ ಅಂತ ಹೇಳ್ತಾರೆ, ಅವ್ರು ಯಾವ್ದೋ ಒಂದು ಪಕ್ಷದ ಫಾಲೋವರ್ಸು. ಅವ್ರು ನಿಜವಾದಂತ ಭೂಮಿ ಉಳಿಸ್ಕೋಬೇಕು ಅಂದಿರಲ್ಲ. ಇವತ್ತು ಯಾವನೋ ಒಬ್ಬ ರೈತ, ಈಗ ನನ್ನ ಭೂಮಿನ ಇವತ್ತು ಕಳ್ಕೊಂಡ್ಬಿಟ್ರೆ ಇವತ್ತು ದುಡ್ಡು ಬರುತ್ತೆ. ನನ್ನ ಮಗ ನಾವೆಲ್ಲ ಮಜಾ ಮಾಡ್ಬೇಕು, ಕಾರು ಅದು ತಗೊಂಡು. ನನ್ನ ಮುಂದಿನ ಪೀಳಿಗೆ ಇದೆ, ನನ್ನ ಮೊಮ್ಮಕ್ಕಳಿಗೂ ಅವ್ರ ಮಕ್ಕಳಿಗೂ ಏನ್ ಕೊಡ್ತೀವಿ? ಆ ದುಡ್ಡು ಇಟ್ಕೊಂಡು ಇರುತ್ತೆ ದುಡ್ಡು. ಇವತ್ತು ಉತ್ಪಾದನಾ ಸಾಧನ, ಭೂಮಿ ಅಂತಕ್ಕಂಥದ್ದು ಉತ್ಪಾದನಾ ಸಾಧನ. ಅದ್ರಲ್ಲಿ ಪ್ರತಿ ವರ್ಷ ಬೆಳೆ ಬೆಳಿತೀವಿ, ಪ್ರತಿ ವರ್ಷ ಮಾರೋದು ಅಥವಾ ನಾವು ಊಟ ಮಾಡೋದು, ತಿರ್ಗಾ ಮುಂದಿನ ಬಿತ್ತನೆ ಇದು ಇದ್ದೇ ಇದೆ. ಸೈಕಲ್ ಆಗಿ ಹೋಗ್ತಾ ಇರ್ತದೆ. ಅದ್ರ ಭೂಮಿ ಒಂದ್ಸಲ ಕಳ್ಕೊಂಡ ಮೇಲೆ ತಿರ್ಗಾ ಸಂಪಾದನೆ ಮಾಡೋಕ್ಕಾಗುತ್ತೆ ನಮ್ಮ ಕೈಲಿ? ಕೆಲವೊಂದು ಮಾತಿದೆ, ಇದು ಸತ್ಯನೋ ಇಲ್ಲ ಸುಳ್ಳೋ ಏನೋ ಏನಾಗುತ್ತೆ ಅಂದ್ರೆ, ಇನ್ನೊಂದು ರೈತರ ಚಂದ್ರಾಯಪಟ್ಟಣದ ಹತ್ರ ಭೂಮಿ ತಗೊಂಡು ಎಷ್ಟು ಸಾವಿರ ಗಟ್ಟಲೆ ಭೂಮಿ ಇದೆಯಲ್ಲ, ಅದು ತಗೊಂಡು ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಮಾಲ್ ಕಾಂಪ್ಲೆಕ್ಸ್ಗಳಿದೆ. ಅಲ್ಲಿರೋ ಉನ್ನತ ಮಟ್ಟದ ಉದ್ಯೋಗಗಳು ರೈತರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಸಂಬಳ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಎಷ್ಟಾಗಿದೆ ಈಗ ಕರ್ನಾಟಕದಲ್ಲಿರ್ತಕ್ಕಂಥ ಏನು KADB ತಗೊಂಡಿರ್ಬೋದು, ಬೇರೆ ಬೇರೆ ಹತ್ತಿರ ಉದ್ದೇಶ ತಗೊಂಡಿರ್ಬೋದು, ಎಷ್ಟು ಜನ ರೈತರ ಮಕ್ಕಳಿಗೆ ಕೆಲಸ ಕೊಟ್ಟಿದ್ದಾರೋ. ಅಕಸ್ಮಾತ್ ಎಲ್ಲ ಬದಲಾವಣೆ ಕೊಟ್ಟಿದ್ದಾರೆ, PO1 ಅಥವಾ ಕಸ ಗುಡಿಸೋನು ಇಂಥವ್ರು ಕೊಟ್ಟಿದ್ದಾರೆ. ಭೂಮಿ ಕಳ್ಕೊಂಡು ಅವ್ರು ಕಸ ಗುಡಿಸೋಕೆ ಹೋಗ್ಬೇಕಾ? ಇವತ್ತು 1 ಎಕರೆ ಇಟ್ಕೊಂಡು ಒಬ್ಬ ರೈತ 5 ಜನ ಸಾಕ್ಬೋದು. ಒಬ್ಬ ರೈತ, ನಾನೊಬ್ಬ ರೈತ 1 ಎಕರೆ ಭೂಮಿ ಇದ್ರೆ ಸರಿಯಾದ ರೀತಿಯಲ್ಲಿ ಅದು ವೈಜ್ಞಾನಿಕವಾಗಿ ಮಾಡಿದ್ರೆ 5 ಜನ ಒಂದು ಕುಟುಂಬ ಸಾಕುತ್ತೆ. ಆದ್ರೆ ಭೂಮಿ ಕಳ್ಕೊಂಡು ಏನ್ ಮಾಡ್ತೀವಿ ನಾವು? ಏನ್ ಹೇಳ್ತಾ ಇದ್ರೆ ಈ ಕೆಲಸ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಇದು ಸರಿಯಾದ ರೀತಿ ಅಲ್ಲ. ನಾನೊಬ್ಬ ಗ್ರಾಜುಯೇಟ್ ಅಂತ ಇಟ್ಕೊಂಡ್ರೆ ಗ್ರಾಜುಯೇಟ್ಗೆ ಅವನಿಗೆ ಕೆಲಸ ಕೊಡ್ಬೇಕು. ಇವತ್ತು ನೋಡ್ತಾ ಇದ್ದಾರೆ, ಇವತ್ತು ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಕ್ಕಂಥ ನಮ್ಮ ಮಕ್ಕಳುಗಳು ಹೋಗಿದಾರಲ್ಲ, ಅವತ್ತು ಅವ್ರ 10-12 ಸಾವಿರಕ್ಕೆ MA MSc BE ಮಾಡಿರ್ತಕ್ಕಂಥ, ಟೆಕ್ನಿಕಲ್ ಪಾಸ್ ಮಾಡಿರ್ತಕ್ಕಂಥವೆಲ್ಲ 15,000 ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಕಾರ್ಮಿಕ ಸಂಘಟನೆಗಳು ಹೋರಾಟ ಮಾಡೋಕೆ ಅವಕಾಶ ಕೊಡ್ತಾ ಇಲ್ಲ. ಮತ್ತೆ ಏನ್ ನಾವು ಕಟ್ಕೊಂಡು ಹೋಗ್ತಾ ಇದೀವಿ, ಅವ್ರನ್ನ ಸಸ್ಪೆಂಡ್ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ನೋಡಿದ್ರು ನೀವು ಬ್ರಿಜಿ ಏರಿಯಾದಲ್ಲಿ ಒಂದು ಸ್ಟ್ರೈಕ್ ನಡೀತು, ದೊಡ್ಡ ಮಟ್ಟದ ಸ್ಟ್ರೈಕ್ ಆಯ್ತು. ಸುಮಾರು 6 ತಿಂಗಳು ಸ್ಟ್ರೈಕ್ ನಡೀತು.
ಹೋಯ್ತು, ಎಲ್ಲರನ್ನು ತೆಗೆದಾಕ್ಬಿಟ್ರು ಕೆಲಸದಿಂದ, ಯಾರು ಸಪೋರ್ಟ್ ಕೊಟ್ಟಿಲ್ಲ. ಮತ್ತೆ ಒಗ್ಗಟ್ಟುಗಳು ಆಗ್ಬೇಕು ನಮ್ಮಲ್ಲಿ ರೈತರು ಇರ್ಬೋದು, ಕಾರ್ಮಿಕರು ಇರ್ಬೋದು, ದಲಿತರು ಇರ್ಬೋದು, ನಮ್ಮಲ್ಲಿ ಒಗ್ಗಟ್ಟಾಗಬೇಕು. ಸುಮ್ಮನೆ ಇತ್ತಾಗ ತಾರಾಡೋದ್ರಿಂದ ನಮ್ಗೆ ಸಿದ್ದರಾಮಯ್ಯಗೆ ಮುಖ್ಯಮಂತ್ರಿಗಳಾಗಿದ್ರು, ಆಗ ವಿರೋಧ ಪಕ್ಷದ ನಾಯಕರಾಗಿದ್ರು, ಮತ್ತೊಂದ್ಸಲಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ರು. ಇದೇ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ತಾವೆಲ್ಲ ಒಂದು ಬೃಹತ್ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ಇದೆಲ್ಲ ದೊಡ್ಡ ಸಮಸ್ಯೆನೇ ಅಲ್ಲ. ನಾನು ಮುಖ್ಯಮಂತ್ರಿ ಆದ್ರೆ 1.5-2 ತಿಂಗಳಲ್ಲಿ ನಿಮ್ ಸಮಸ್ಯೆ ಬಗೆಹರಿಸ್ತೀನಿ ಅಂದ್ರು. ಈಗ ತುಂಬಾ ನೀವೇ ದೊಡ್ಡ ಬಿರುದು ಕೊಟ್ಬಿಟ್ಟಿದ್ದೀರಾ ಮುಖ್ಯಮಂತ್ರಿಗೆ. ಅಹಿಂದ ನಾಯಕರು, ದಲಿತ ಪರ ನಾಯಕರು, ಶೋಷಿತ ಪರ ನಾಯಕರು. ಬಟ್ ಆದ್ರೆ ರೈತರ ಪರ ಸಿದ್ದರಾಮಯ್ಯ ಇದರ ಇಲ್ವಣ? 100% ರೈತರ ಪರ ಇಲ್ಲ, ಬರೀ ಮಾತುಗಳ ಮೇಲೆ ಮಾತ್ರ. ಎಲ್ಲ ರಾಜಕಾರಣ ಅಷ್ಟೇ, ಸಿದ್ದರಾಮಯ್ಯ ಒಬ್ಬನೇ ಅಲ್ಲ. ಸಿದ್ದರಾಮಯ್ಯ ಅಂತ ಏನು ನಾನು ಸಮಾಜವಾದಿ ಅಂತ ಏನ್ ಹೇಳ್ತಾರೆ, ನಂಜನ ಸ್ವಾಮಿಯವರ ಶಿಷ್ಯ ಅಂತ ಏನ್ ಹೇಳ್ತಾರೆ, ಅಷ್ಟೇ ಅವತ್ತಾಗಿದ್ರು, ಇವತ್ತಲ್ಲ. ಇವತ್ತು ನಂಜನ ಶಿಷ್ಯ ಆಗಿದ್ರೆ, ಸಮಾಜವಾದಿ ಆಗಿದ್ರೆ ಇವತ್ತು ಮೂರದಲ್ಲಿ 14 ಸೀಟ್ ತಗೋತಾ ಇದ್ರ. ಇವತ್ತು ಅಹಿಂದ ಪರ ಕೆಲಸ ಮಾಡ್ತೀವಿ ಅಂತಾರೆ. ಅಹಿಂದಕ್ಕೆ ಸಂಬಂಧಪಟ್ಟಂತದ್ದು ನಿಗಮ ಮಂಡಳಿಗಳ ದುಡ್ಡು ಏನ್ ಮಾಡಿದ್ದಾರೆ, ಅಲ್ಪಸಂಖ್ಯಾತದ್ದು ಇರ್ಬೋದು, ಬೇರೆ ಬಹಳಷ್ಟು ಹಿಂದುಳಿದ ವರ್ಗಗಳ ನಿಗಮ ಮಂಡಳಿಗಳಿವೆ, ಎಲ್ಲ ದುಡ್ಡುಗಳು ತಿನ್ಕೊಂಡಿದ್ದಾರೆ. ಇವರು ಈ ಸಮಾಜವಾದಿನ, ಇವರು ಅಹಿಂದ ನಾಯಕರ? ಇದು ನಮ್ಮ ಪ್ರಶ್ನೆ. ಇಷ್ಟೆಲ್ಲ ಶ್ರಮ ಪಟ್ಟರು, ಬಹಳ ನಿಮ್ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನೀವು ಪ್ರತಿಭಟನೆ ಮಾಡ್ತಾರೆ. ಇದಕ್ಕೆ ಏನಾದ್ರು ಉತ್ತಮ ಫಲಿತಾಂಶ ಬರ್ತಾ ಇಲ್ಲ ಅಂದ್ರೆ ಬರೀ ಏನಾದ್ರು ಕತೆ ಕಟ್ತಾರ ಹೇಗಣ? ಇದು 100% ಇದು ಫಲಿತಾಂಶ ಬರೋರ್ಗೆ ಬಿಡಲ್ಲ. ಈಗ 4ನೇ ತಾರೀಕು ಏನಾದ್ರು ಮಾತುಕತೆ ಕರೀತಾರೆ, ಮಾತುಕತೆಗೆ ಅವ್ರು ಏನಾದ್ರು ಒಪ್ಪಿಲ್ಲ ಅನ್ನೋರು ಮುಂದೆ ನಮ್ ದಾರಿ, ಚಳುವಳಿ ದಾರಿ ಇದ್ದೇ ಇದೆ. ಯಾಕೆಂದ್ರೆ ಈ ದೇಶ ಚಳುವಳಿ ಮುಖಾಂತರ ಬಂದು ಸ್ವಾತಂತ್ರ್ಯ ಬಂದಿರೋದು. ನಮ್ಗೆ ಸ್ವಾತಂತ್ರ್ಯ ಬಂದಿರೋದು ಚಳುವಳಿ ಮುಖಾಂತರ. ಯಾವ್ದೋ ಮದ್ದು ಗುಂಡು ಬಾಂಬು ಹಾಕಿ ಸ್ವತ್ತು ತಗೊಂಡಿಲ್ಲ. ಪ್ರತಿಯೊಂದಕ್ಕೂ ಈ ತರ ಪ್ರತಿಭಟನೆ ಮಾಡಿ, ಸ್ಟೇಜ್ ಹಾಕಿ, ಮೈಕ್ ಹಾಕಿ, ಚೇರ್ಗಳು ಹಾಕಿ, ನಮ್ಮಂತ ಹಿರಿಯರನ್ನೆಲ್ಲ ಕರ್ಸಿದ ಮೇಲೆ ಅವರಿಗೆ ಜ್ಞಾನೋದಯ ಆಗುತ್ತಣ್ಣ. ಪ್ರತಿಯೊಂದಕ್ಕೂ ಪ್ರತಿಭಟನೆ ಮಾಡ್ಲೇಬೇಕೇನಣ್ಣ? ಅದನ್ನ ಇದು ದುರಂತ. ನಮ್ಮ ದೇಶದ ನಾವು ರೈತರು ಇರ್ಬೋದು, ಕಾರ್ಮಿಕರು ಇರ್ಬೋದು, ದಲಿತರು ದುರಂತ ಇದು. ಈ ರಾಜ್ಯದ, ಈ ದೇಶದ ದುರಂತ. ಯಾಕೆ ಅಂತ ಅಂದ್ರೆ ಇವರು ಎಲ್ಲಾ ಸ್ವಾರ್ಥಿಗಳು. ಇವ್ರು ಯಾರು ಇವತ್ತು MLA ಇರ್ಬೋದು, MLC ಇರ್ಬೋದು, ಯಾವ್ದು ಮಿನಿಸ್ಟರ್ ಇರ್ಬೋದು, 500, 1000, 2000, 3000 ಎಕರೆ ಭೂಮಿ ಮಡ್ಕೊಂಡಿವರು ಬೇನಾಮಿ ಹೆಸರುಗಳೇ ಮಡಗಿದ್ದಾರೆ. ಹಂಗಾಗಿ ರೈತರಿಗೋಸ್ಕರ ಭೂಮಿ ಇರ್ಲಿ ಅಂತ ಇವ್ರಿಗೆ ಯಾರಿಗೂ ಉದ್ದೇಶ ಇಲ್ಲ. ಮೀಟಿಂಗ್ ಕರೆದಿದ್ದಾರೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮ ಹತ್ರ ಹಿರಿಯರ ಹತ್ರ ಎಲ್ಲ ಕುತ್ಕೊಂಡು ಚರ್ಚೆ ಮಾಡ್ತಾರೆ. ಏನಾದ್ರು ಉತ್ತಮ ಫಲಿತಾಂಶ ಪಾಸಿಟಿವ್ ಏನಾದ್ರು ಬರುತ್ತೇನಣ್ಣ? ಪಾಸಿಟಿವ್ ಬರುತ್ತೆ ಅನ್ನೋ ನಮ್ಗಿನ್ನು 50% ಗ್ಯಾರಂಟಿ ಇಲ್ಲ. ಒಂದು 50% ಏನಾದ್ರು ಪಾಸಿಟಿವ್ ಬಂದ್ರೆ ಓಕೆ, ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸೋಣ ಸರ್ಕಾರಕ್ಕೆ. ಬಂದಿಲ್ಲ ಅಂತಂದ್ರೆ ನಮ್ ದಾರಿ ಇದ್ದೇ ಇದೆ.